ಇಂದು ಡಿಕೆಶಿ ಮನೆಗೆ ಸಿಎಂ ಸಿದ್ದು ಭೇಟಿಯಾದರೂ ಬಿಕ್ಕಟ್ಟು ಇಲ್ಲ ಎಂದು ಸಾರೋದಕ್ಕೆ ಮತ್ತೆ ಬ್ರೇಕ್ಫಾಸ್ಟ್. ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಇಷ್ಟ ಅನ್ನೋ ಕಾರಣಕ್ಕೆ ನಾಟಿ ಕೋಳಿಯನ್ನ ತರಲಾಗಿದೆ. ಸಿಎಂಗೆ ಪ್ರಿಯವಾದ ನಾಟಿ ಕೋಳಿ ಖಾದ್ಯ ಉಣಬಡಿಸಿದ ಡಿಕೆ ಶಿವಕುಮಾರ್. ನಾಟಿ ಕೋಳಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಸಿದ್ದರಾಮಯ್ಯನವರಿಗೂ ಇಷ್ಟ, ಅವರಿಗೆ ಓಟ್ ಹಾಕಿದ ಮತದಾರರಿಗೂ ಕೂಡ ನಾಟಿ ಕೋಳಿ ಇಷ್ಟನೇ. ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಇಷ್ಟ ಅನ್ನೋ ಕಾರಣಕ್ಕೆ ತಂದು ಮಸಾಲೆ ರುಬ್ಬಿ ಸಾಂಬಾರ್ ಮಾಡಲಾಗಿದೆ. ಸಿಎಂಗೆ ಪ್ರಿಯವಾದ ನಾಟಿ ಕೋಳಿ ಖಾದ್ಯ ಉಣಬಡಿಸಿದ ಡಿಕೆ ಶಿವಕುಮಾರ್. ಉಣಬಡಿಸಿದ ನಾಟಿ ಕೋಳಿ ಸಾರು, ಇಡ್ಲಿ ಹಾಗೂ ನಾಟಿ ಕೋಳಿ ಫ್ರೈ ಇವತ್ತು ಸವೆದಿದ್ದಾರೆ ಸಿದ್ದರಾಮಯ್ಯನವರು. ಇಬ್ಬರ ನಡುವಿನ ಮಾತುಕತೆ, ಸುದ್ದಿಗೋಷ್ಠಿ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಿದೆ. ಏನೇನು ಚರ್ಚೆ ನಡೆಯಬಹುದು? ಈಗ ಇಬ್ರು ತಿಂಡಿ ಮಾಡ್ಕೊಂಡು ಒಂದು ಪ್ರೆಸ್ ಮೀಟ್ ಕರೀತಾರೆ. ಸಂಸತ್ ಅಧಿವೇಶನ ಹಿನ್ನೆಲೆ ಸರ್ವಪಕ್ಷ ಸಂಸದರ ಸಭೆ ಆಯೋಜನೆ, ಅದಕ್ಕಾಗಿ ಯಾವಾಗ ದೆಹಲಿಗೆ ಹೋಗಬೇಕೆಂದು ಆ ಬಗ್ಗೆ ಮಾತುಕತೆ ಆಗುತ್ತೋ, ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಎದುರಿಸುವ ತಂತ್ರಗಾರಿಕೆ ಆ ಬಗ್ಗೆ ವಿಚಾರಗಳು ಚರ್ಚೆಯಾಗುತ್ತೋ, ಪಕ್ಷದ ಆಂತರಿಕ ಗೊಂದಲ ಚರ್ಚೆ, ವರಿಷ್ಠರಿಗೆ ವರದಿ ಸಲ್ಲಿಕೆ ಬಗ್ಗೆ ಮಾತುಕತೆಗಳಾಗುತ್ತೋ, ಪ್ರೆಸ್ ಮೀಟ್ನಲ್ಲಿ ಅವರು ಹೇಳ್ತಾರೆ. ಒಳಗೆ ಕೂತ್ಕೊಂಡು ಮಾತಾಡಿದ್ದೆ ಪ್ರೆಸ್ ಮೀಟ್ನಲ್ಲಿ ಹೇಳಬೇಕು ಅಂತೇನಿಲ್ವಲ್ಲ. ಒಳಗಿನ ಗುಟ್ಟು ಶಿವನೇ ಬಲ್ಲ. ಹಾಗಾಗಿ ಅವರು ಏನೇನು ನಾಲ್ಕು ಗೋಡೆಯ ಮಧ್ಯೆ ಚರ್ಚೆಗಳು ಮಾಡಿರ್ತಾರೋ ಅದು ಅವರ ಆಂತರಿಕ ವಿಚಾರ. ಪ್ರೆಸ್ ಮೀಟ್ನಲ್ಲಿ ಏನೇನು ಹೇಳಬೇಕು ಅಂತ ಬಯಸಿರ್ತಾರೋ ಅದು ಕೂಡ ಬೇರೆ ವಿಚಾರ. ಸಿಎಂಗೆ ಪ್ರಿಯವಾದಂತಹ ನಾಟಿ ಕೋಳಿಯನ್ನ ಇವತ್ತು ವ್ಯವಸ್ಥೆ ಮಾಡಿ ಸಿದ್ದರಾಮಯ್ಯನವರಿಗೆ ಒಳ್ಳೆ ರುಚಿಯಾದ ಅಡಿಗೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಅಡಿಗೆ ಬಗ್ಗೆ ಏನಾದರೂ ಹೊಗಳುತ್ತಾರೋ ಸಿದ್ದರಾಮಯ್ಯನವರು? ಕಾದು ನೋಡಬೇಕು. ಇಬ್ಬರ ನಡುವಣ ಮಾತುಕತೆ, ಸುದ್ದಿಗೋಷ್ಠಿಯ ಬಗ್ಗೆ ಹೆಚ್ಚಿದ ಕುತೂಹಲ, ಏನೇನು ಚರ್ಚೆ ನಡೆಯಬಹುದು? ಸಂಸತ್ ಅಧಿವೇಶನ ಒಂದು ಕಡೆ, ಇನ್ನೇನು ಚಳಿಗಾಲದ ಅಧಿವೇಶನ ರಾಜ್ಯದ ಸದನದಲ್ಲೂ ಕೂಡ ಇನ್ನೇನು ಕೆಲ ದಿವಸಗಳ ಒಳಗಾಗಿ ನಡೆಯುತ್ತೆ. ಇದರ ಬಗ್ಗೆ ಏನಾದರೂ ಚರ್ಚೆಗಳಾಗಿರ್ತಾವೋ ಅಥವಾ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆಗಳಾಗಿದೆಯೋ, ಅದಕ್ಕಾಗಿ ಯಾವಾಗ ದೆಹಲಿಗೆ ಹೋಗಬೇಕೆಂದ್ರ ಬಗ್ಗೆ ಏನಾದರೂ ಮಾತುಕತೆಗಳಾಗಿದೆಯೋ, ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಎದುರಿಸುವ ತಂತ್ರಗಾರಿಕೆಯ ಬಗ್ಗೆ ಚರ್ಚೆಗಳಾಗಿದೆಯೋ, ಏನೇ ಆಗಿದ್ರೂ ಕೂಡ ಇವತ್ತು ಅಧಿಕೃತವಾಗಿ ಇಬ್ಬರಿಂದಲೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಆ ಅಭಿಪ್ರಾಯಗಳತ್ತ ಜನರ ಚಿತ್ತ ನೆಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.